ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಹೊಸ ಧಾರಾವಾಹಿ ಬ್ರಹ್ಮಗಂಟು. ಇದರ ಹೀರೋ ಯಾರು, ಅಕ್ಕ ತಂಗಿಯರ ಜೀವನ, ಪ್ರೀತಿ, ತ್ಯಾಗ ಇತ್ಯಾದಿಗಳನ್ನ ಕಥಾಹಂದರವನ್ನಾಗಿಟ್ಟುಕೊಂಡು ಶುರುವಾಗುತ್ತಿರುವ ಹೊಸ ಧಾರಾವಾಹಿ ಬ್ರಹ್ಮಗಂಟು ಈಗಾಗಲೇ ಪ್ರೇಕ್ಷಕರಲ್ಲಿ ಬಹಳಷ್ಟು ಕುತೂಹಲ ಮೂಡಿದೆ. ಈ ಧಾರಾವಾಹಿಯ ನಾಯಕ ನಟಿಯಾಗಿ ಕಾವ್ಯ ರಮೇಶ್ ಹಾಗೂ ದಿವ್ಯಾ ಪಾಲ್ಕರ್ ನಟಿಸುತ್ತಿರುವುದು ಖಚಿತವಾಗಿದೆ. ಇದೀಗ ಧಾರಾವಾಹಿಯ ನಾಯಕ ನಟನಾಗಿ ನಟ ಭುವನ್ ಸತ್ಯ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾಹಿತಿಯು ಹೊರಬಿದ್ದಿದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಪುಣ್ಯವತಿ ಧಾರಾವಾಹಿಯಲ್ಲಿ ನಾಯಕನಾಗಿ ಭುವನ್ ಸತ್ಯ ನಟಿಸುತ್ತಿದ್ದರು. ಪುಣ್ಯವತಿ ಎಂಬ ಧಾರಾವಾಹಿ ಕಳೆದ ವರ್ಷ ಶುರುವಾಗಿ 1 ವರ್ಷದಲ್ಲಿ ಮುಗಿದಿತ್ತು. ಈ ಧಾರಾವಾಹಿಯಲ್ಲಿ ಹ್ಯಾಂಡ್ಸಮ್ ಹೀರೋ ಆಗಿ ಮಿಂಚಿದ ನಟ ಭುವನ್ ಸತ್ಯ ಅವರು ಪ್ರೇಕ್ಷಕರ ಮನ ಗೆದ್ದಿದ್ದರು. ಧಾರಾವಾಹಿ ಬೇಗ ಮುಗಿದರೂ ಪ್ರೇಕ್ಷಕರು, ಅಭಿಮಾನಿಗಳು ಭುವನ್ ಸತ್ಯ ಅವರನ್ನ ಮತ್ತೆ ಬೇರೆ ಧಾರಾವಾಹಿಗಳಲ್ಲಿ ನಟಿಸುವುದನ್ನ ನೋಡುವ ಕಾತುರ, ಕುತೂಹಲ ಹಾಗೂ ಅಪೇಕ್ಷೆಯನ್ನ ಹೊರಹಾಕಿದ್ದಾರೆ. ಬಹುಶಃ ಇದೀಗ ಆ ಅಪೇಕ್ಷೆ ನಿಜವಾಗಲಿದೆ. ಬ್ರಹ್ಮಗಂಟು ಎಂಬ ಹೊಸ ಧಾರಾವಾಹಿಯಲ್ಲಿ ನಟ ಭುವನ್ ಸತ್ಯ ಅವರು ನಾಯಕ ನಟನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ವಿಚಾರ ಹೊರಬಿದ್ದಿದ್ದು, ಈ ಬಗ್ಗೆ ಅಭಿಮಾನಿಗಳು ಹಾಗೂ ಪ್ರೇಕ್ಷಕರು ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಭುವನ್ ಸತ್ಯ ಅವರೇ ಈ ಧಾರಾವಾಹಿಯಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಳ್ಳುವುದಾದರೆ ಅವರ ಪಾತ್ರ ಯಾವ ರೀತಿ ಇರುತ್ತದೆ, ಯಾವ ಗೆಟಪ್ನಲ್ಲಿ ಅವರು ಈ ಧಾರಾವಾಹಿಯಲ್ಲಿ ನಟಿಸುತ್ತಾರೆ ಎಂಬೆಲ್ಲ ಪ್ರಶ್ನೆಗಳು ಕಿರುತೆರೆ ವೀಕ್ಷಕರಲ್ಲಿ, ಅಭಿಮಾನಿಗಳಲ್ಲಿ ಹುಟ್ಟಿವೆ. ನಟ ಭುವನ್ ಸತ್ಯ ಮೂಲತಃ ಡಾಕ್ಟರ್ ಕೂಡ ಹೌದು. ಪುಣ್ಯವತಿ ಧಾರಾವಾಹಿ ಮೂಲಕ ನಟನಾ ರಂಗಕ್ಕೆ ಕಾಲಿಟ್ಟ ಇವರು ನಟನೆಯಲ್ಲಿಯೂ ಸೈ ಎನಿಸಿಕೊಂಡಿದ್ದಾರೆ. ಇದೀಗ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂಬ ಸುದ್ದಿ ಹೊರಬಿದ್ದು, ನಟ ಭುವನ್ ಸತ್ಯ ಅವರ ಇನ್ಸ್ಟಾಗ್ರಾಂನಲ್ಲಿಯೂ ಈ ವಿಚಾರವಾಗಿ ಕೆಲವು ಫೋಟೋಗಳು ಶೇರ್ ಆಗಿವೆ. ಬ್ರಹ್ಮಗಂಟು ಧಾರಾವಾಹಿಯ ತೆರೆ ಹಿಂದಿನ ಕೆಲವು ಫೋಟೋಗಳನ್ನ ಹಂಚಿಕೊಂಡಿರುವ ನಟ ಭುವನ್ ತಾವೇ ಈ ಧಾರಾವಾಹಿಯಲ್ಲಿ ನಟಿಸುತ್ತಿರುವುದೆಂಬುದನ್ನ ಖಚಿತಪಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಸಖತ್ ಆಕ್ಟಿವ್ ಇರುವ ನಟ ಭುವನ್ ಸತ್ಯ ಆಗಾಗ ಸ್ಟೈಲಿಶ್ ಫೋಟೋ ಶೂಟ್ಗಳನ್ನ ಮಾಡಿಸುತ್ತಿದ್ದು ಅದನ್ನ ಶೇರ್ ಮಾಡಿಕೊಳ್ಳುತ್ತಿರುತ್ತಾರೆ. ಇನ್ನು ಈ ಧಾರಾವಾಹಿಯ ಪ್ರೋಮೋ ಈಗಾಗಲೇ ಬಿಡುಗಡೆಯಾಗಿದ್ದು ಜನಮನ ಗೆದ್ದಿದೆ. ಮತ್ತೆ ತಮ್ಮ ಫೇವರೇಟ್ ಹ್ಯಾಂಡ್ಸಮ್ ನಟನನ್ನ ನೋಡಲು ಹಂಬಲದಲ್ಲಿ ಪ್ರೇಕ್ಷಕರಿದ್ದಾರೆ. ಧಾರಾವಾಹಿ ಹೆಸರು ಬ್ರಹ್ಮಗಂಟು ಎಂದಿದ್ದು ಅದು ಅಕ್ಕ ತಂಗಿಯರ ಕಥೆಯನ್ನ ಹೇಳುತ್ತಿದೆ. ಹಾಗಾದ್ರೆ ಇಲ್ಲಿ ಭುವನ್ ಅವರ ಪಾತ್ರ ಹಾಗೂ ಕಥೆಯ ಮಹತ್ವವೇನು ಎಂಬ ಪ್ರಶ್ನೆ ಮೂಡಿದೆ. ಎಲ್ಲ ಕುತೂಹಲ ಹಾಗೂ ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ಧಾರಾವಾಹಿ ಆರಂಭವಾಗಲು ಕಾದು ನೋಡಿ ತಿಳಿದುಕೊಳ್ಳಬೇಕು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.